ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹ್ಯಾಪಿ. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾವು ಹೋಗ್ತಿದ್ದೀವಿ ಜಿಮ್ಗೆ. ನೋಡೋಣ ಬನ್ನಿ. ಆ್ಯಂಡ್ ಗೈಸ್, ಇವತ್ತು ಮಾರ್ನಿಂಗ್ ವರ್ಕೌಟ್ ಆಗಿದ್ದರಿಂದ ವರ್ಕೌಟ್ ಏನು ಮಾಡಲಿಲ್ಲ. ಸುಮ್ಮನೆ ಕಾರ್ಡಿಯೋ ಮಾಡ್ಕೊಂಡು ಆ್ಯಪ್ಸ್ ವರ್ಕೌಟ್ ಮಾಡಿಕೊಂಡು ಬಂದೆ. ಆ್ಯಂಡ್ ಗೈಸ್, ಇವತ್ತು ಫಸ್ಟ್ ವರ್ಕೌಟ್ ನಾವು ಮಾಡಿದ್ದು ಆ್ಯಪ್ಸ್ಗೆ ಕ್ರಂಚಸ್. ವರ್ಕೌಟ್ ಬಿಟ್ಟಿದ್ದರಿಂದ ಹೊಟ್ಟೆ ಹಾಕೋ ತುಂಬ ಜಾಸ್ತಿನೇ ಬಂದಿತ್ತು. ಅದಕ್ಕೆ ಸ್ವಲ್ಪ ಮಾಡೋದು ಕಷ್ಟ ಆಯಿತು, ಆದರೂ ಮಾಡಿದೆ ಹಂಗೋ ಹಿಂಗೋ. ಆ್ಯಂಡ್ ಗೈಸ್, ಇವತ್ತು ತುಂಬ ದಿನ ಆದಮೇಲೆ ಬಂದಿದ್ದರಿಂದ ನಿಜವಾಗ್ಲೂ ಎಲ್ಲ ಹೊಸ್ದಾಗಿ ಕಾಣಿಸ್ತಿತ್ತು. ಹಾಗೆ ವರ್ಕೌಟು ಸಮೇತ ಎಲ್ಲ ಹೊಸ್ದಾಗಿ ಅನ್ನಿಸ್ತಾ ಇದೆ. ನನ್ನ ಗೋಲ್ ಇರೋದೇನು ಅಂದರೆ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಗ್ಯಾಪ್ ಏನೋ ಆಗಿದೆ, ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕು, ರೀಟೇಕ್ ಕಂಬ್ಯಾಕ್ ಕೊಡಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಬಟ್ ಈ ಸಲ ಮಾತ್ರ ಬಿಡಲ್ಲ. ನೋಡೋಣ ಸಿಚುವೇಶನ್ ಯಾವ ಥರ ತಗೊಂಡೋಗುತ್ತೆ ಅಂತ. ಸಿಚುವೇಶನ್ ಯಾವುದೇ ತಗೊಂಡೋದ್ರೂ ನಾನಂತೂ ಒಂದು ಡೈರೆಕ್ಟ್ ಕಾನ್ಫಿಡೆನ್ಸ್ದಾಗಿ ಹೇಳ್ತಾ ಇದ್ದೀನಿ, ಈ ಸಲ ಮಾತ್ರ ನನ್ನ ಗೋಲ್ ಅಚೀವ್ ಆಗೋವರೆಗೂ ಬಿಡಲ್ಲ. ಗೈಸ್, ಕಮಿಂಗ್ ಬ್ಯಾಕ್ ಟು ದ ವರ್ಕೌಟ್ ಅಂದರೆ ನಾವೀಗ ಮಾಡ್ತಾ ಇರೋದು ರಷ್ಯನ್ ಟ್ವಿಸ್ಟ್. ಈ ವರ್ಕೌಟ್ ನಮ್ಮ ಸೈಡ್ ಫ್ಯಾಟ್ಗೆ ಸರಿಯಾಗಿ ಬೀಳುತ್ತೆ ಗೈಸ್. ಆ್ಯಂಡ್ ಸೈಡ್ ಫ್ಯಾಟ್ನ ಕರ್ಗೋಸೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅದು. ಗೈಸ್, ಕಮಿಂಗ್ ಬ್ಯಾಕ್ ಟು ದ ನಮ್ಮ ನೆಕ್ಸ್ಟ್ ವರ್ಕೌಟ್ ಅಂದರೆ ನಾವೀಗ ಮಾಡ್ತಾ ಇರೋದು ಓವರ್ ಆಲ್ ಆ್ಯಪ್ಸ್ಗೆ ಗೈಸ್. ಈ ವರ್ಕೌಟ್ ನೇಮ್ ಬಂದು ನೀಲಿಂಗ್ ಓವರ್ ಹೆಡ್ ಕೇಬಲ್ ಪುಷ್ ಡೌನ್. ಆ್ಯಂಡ್ ಇದಾಗಿತ್ತು ನಮ್ಮ ಈ ಆ್ಯಪ್ಸ್ ವರ್ಕೌಟ್ ಡೇ ಅಂತ ಹೇಳ್ಕೊಂಡು. ನಾವು ತಪ್ಪದೆ ನಿಮ್ಮ ಆ್ಯಪ್ಸ್ ವರ್ಕೌಟ್ಗೆ ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬಾ ಎಫೆಕ್ಟಿವ್ ಆಗಿ ಬೀಳುತ್ತೆ. ನೀವೇನಾದರೂ ಬಿಗಿನರ್ ಆಗಿದ್ರೆ ಈ ನಾವು ಮಾಡೋ ವರ್ಕೌಟ್ನೆಲ್ಲ ತಪ್ಪದೆ ನೋಡಿ, ಯಾಕೆಂದರೆ ನಾನು ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಝೀರೋ. ಬನ್ನಿ, ಜಾಯ್ನ್ ಆಗಿ ನನ್ನ ಹತ್ರ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಆ್ಯಂಡ್ ಗೈಸ್, ಮತ್ತೆ ಮನೆಗೆ ಬಂದು ನಾವು ಮಾಡಿದ್ದು ನೂಡಲ್ಸ್ನ. ನಾವು ಇವತ್ತು ಮಾಡಿದ್ದು ನೂಡಲ್ಸ್ಗೆ ನೀರಾಕೋ ಸ್ವಲ್ಪ ಕಡಿಮೆ ಇತ್ತು ಅನಿಸುತ್ತೆ. ಟೇಸ್ಟ್ ಅಷ್ಟು ಇರಲಿಲ್ಲ, ಬಟ್ ಅದು ಚೆನ್ನಾಗಿತ್ತು. ಆ್ಯಂಡ್ ಗೈಸ್, ನಾವಿಲ್ಲಿ ಮತ್ತೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಹತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವೇ ನೋಡ್ಬೋದು, ಬ್ಯಾರಿಕೇಡೆಲ್ಲ ಹಾಕಿದ್ದಾರೆ ಮತ್ತು ಬೈಕ್ಸ್ ಎಲ್ಲ ಎಷ್ಟೊಂದು ನಿಂತಿದ್ದಾವೆ ಅಂತ. ಆ್ಯಂಡ್ ಗೈಸ್, ಮನೆಗೆ ಬಂದಮೇಲೆ ಗೊತ್ತಾಯಿತು ಇವತ್ತು ಗುರು ಪೂರ್ಣಿಮೆ ಇದೆ ಅಂತ. ಆ್ಯಂಡ್ ಗೈಸ್, ಮತ್ತೆ ನಾವು ಬರ್ತಾ ಇಲ್ಲಿ ಬ್ಯಾರಿಕೇಡ್ ಅಂದರೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗೆ ಬಂದರೆ ಅಷ್ಟೊಂದು ರಶ್ ಏನು ಇರಲಿಲ್ಲ, ಬಟ್ ಗಾಡಿ ಎಲ್ಲ ಸಿಕ್ಕಾಪಟ್ಟೆ ನಿಂತಿದ್ದಾವೆ. ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೈಸ್, ನಂಗೆ ಇವತ್ತೇ ಗೊತ್ತಾಗಿದ್ದು ಗುರು ಪೌರ್ಣಮಿನ ಎಷ್ಟೊಂದು ಜೋರಾಗಿ ಆಚರಿಸ್ತಾರೆ ಅಂತ. ಯಾಕೆಂದರೆ ನಮ್ಮ ಊರಲ್ಲಿ ಇರ್ಬೇಕಾದ್ರೆ ಅಷ್ಟೊಂದು ಆಚರಿಸ್ತಿರ್ಲಿಲ್ಲ ಗುರು ಪೌರ್ಣಮಿನ. ಆ್ಯಂಡ್ ಇದು ಬರ್ತಾ ನೋಡಬೇಕಾದ್ರೆ ಇಲ್ಲಿದೆ, ಅಂಗಡಿಗಳೆಲ್ಲ ಇಟ್ಟಿದ್ದಾರೆ. ನೋಡ್ತಿದ್ರೆ ಸೆಲೆಬ್ರೇಷನ್ ತುಂಬ ಜೋರಾಗಿದೆ ಅನ್ನಿಸ್ತದೆ. ಬನ್ನಿ ನೋಡೋಣ ಮುಂದೆ ಹೇಗಿರುತ್ತೆ ಏನಾಗುತ್ತೆ ಅಂತ. ಆ್ಯಂಡ್ ಗೈಸ್, ಇದೇ ಥರ ಮಾತಾಡ್ಕೊಂಡು ನಾವು ಮತ್ತೆ ಬಂದಿದ್ದು ಸಾಯಿಬಾಬಾ ಟೆಂಪಲ್ ಹತ್ರ. ನೋಡಿ, ಎಲ್ಲ ಡೆಕೋರೇಷನ್ ಹೀಗಿದೆ. ಬನ್ನಿ ಒಳಗೆ ಹೋಗೋಣ, ಯಾವ ಥರ ಇರುತ್ತೆ ನೋಡೋಣ. ಬಟ್ ಗೈಸ್, ರಶ್ ಏನೋ ಇದ್ರು, ಬಟ್ ನಾನು ಅಂದ್ಕೊಂಡಿದ್ದ ಲೆವೆಲ್ಗೆ ಏನೂ ಇಲ್ಲ. ಬಟ್ ಆದರೂ ಈಗಿತ್ತು ಎಲ್ಲ ಹೋಗಿದ್ದಾಗ ಲೊಕೇಶನ್ ಆ್ಯಂಡ್ ಕ್ರೌಡ್. ಆ್ಯಂಡ್ ಗೈಸ್, ಬನ್ನಿ ನೋಡೋಣ ನಮ್ಮ ಒಳಗಡೆ ಹೇಗಿದೆ ಅಂತ. ಒಳಗೆ ಬಂದಮೇಲಂತೂ ಇಲ್ಲಿಂದ ಕ್ಯೂವಲ್ಲಿ ನಿಂತ್ಕೊಂಡೇ ಸಾಕಾಗೋಯ್ತು ಗೈಸ್. ಅಲ್ಲಿಂದ ಅಷ್ಟು ಯಾರು ಹೋಗ್ತಾನೂ ಇಲ್ಲ, ಇದು ಕಡೆ ಬಿಡ್ತಾನೂ ಇಲ್ಲ, ಆಗಿತ್ತು ಕಂಡೀಷನ್. ಇಲ್ಲಿ ಕ್ಯೂ ನಿಂತ್ಕೊಂಡು ಹೋದ್ಮೇಲೆ ನಮಗೆ ಸಾಯಿಬಾಬಾ ದರ್ಶನ ಕಾಣಿಸ್ತು. ಎಲ್ಲ ಡೆಕೋರೇಷನ್ ಹೀಗೆ ಮಾಡಿದರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನಮಗೆ ಅಲ್ಲಿ ದೇವರಿಗೆ ಬಿಸ್ಕೆಟ್ ಕೂಡ ಇಡ್ತಾರೆ ಅಂತ. ದೇವರಿಗೆ ಬಿಸ್ಕೆಟ್ ಎಲ್ಲ ಇಕ್ಕಿದ್ದು ನೋಡ್ಕೊಂಡು ನಾವು ಮತ್ತೆ ತಿರ್ಕೊಂಡು ಮತ್ತೆ ಹೊರಟ್ವಿ. ಇಲ್ಲಿ ನೋಡಿದ್ರೆ ಸಂಗೀತ ಕಚೇರಿ ಎಲ್ಲ ಹೀಗಿತ್ತು. ಇವರೇ ಎಲ್ಲ ಹಾಡು ಹೇಳ್ತಿದ್ದಿದ್ದು. ಅಲ್ಲಿ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಬಂದ್ವಿ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ. ದೇವ್ರಗಳ ದರ್ಶನ ಅಂತ ಬಂದರೆ ನಾವು ಫಸ್ಟ್ ಮಾಡಿದ್ದು ಗಣೇಶನ, ನೆಕ್ಸ್ಟು ಈಶ್ವರ ಪಾರ್ವತಿ. ಆ್ಯಂಡ್ ಗೈಸ್, ಕಮಿಂಗ್ ಅಪ್ ಟು ದ ನೆಕ್ಸ್ಟ್ ಡೇ ಅಂದರೆ ನಾವು ನೋಡಿದ್ದು ದುರ್ಗಾ ಮಾತಾನ. ಹಾಗೆ ನಮ್ಮ ದುರ್ಗಾ ಮಾತಾನ ನೋಡ್ಕೊಂಡು ಬಂದಿದ್ದ ತಕ್ಷಣ ನಾವು ನೆಕ್ಸ್ಟ್ ಬಂದಿದ್ದು ಶ್ರೀ ರಾಮ ಸೀತೆ ಲಕ್ಷ್ಮಣನ ಹಾಗೂ ನಮ್ಮ ಬಾಸ್ ಆಂಜನೇಯನ ನೋಡ್ಕೊಂಡು ನಾವು ಮತ್ತೆ ಹೊರಟ್ವಿ ಊಟದ ಕಡೆ. ಇಲ್ಲಿಗೆ ಬಂದಮೇಲೆ ನೀವೇ ನೋಡ್ಬೋದು ಎಲ್ಲ ಯಾವ ಥರ ರಶ್ ಇದೆ ಅಂತ. ಅದೇನೋ ಗೊತ್ತಿಲ್ಲ, ತಿನ್ಬೇಕಾದ್ರೆ ಇದ್ದಿದ್ದು ರಶ್ಶು ಹಾಕಿಸ್ಕೊಬೇಕಾದ್ರೆ ಇರಲಿಲ್ಲ. ಸರಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನಾವು ಮತ್ತೆ ಹಾಕಿಸ್ಕೊಂಡು ನಾವು ಮತ್ತೆ ಹೊರಟು ತಿನ್ಕೊಂಡು ಕುತ್ಕೊಂಡ್ವಿ. ಆ್ಯಂಡ್ ಗೈಸ್, ಇಲ್ಲಿಗೆ ಬಂದ್ಮೇಲೆ ಪ್ರಸಾದ ಕೊಟ್ಟಿದ್ದು ಟೊಮೊಟೊ ಬಾತ್ ಮತ್ತು ಪಾಯಸ. ತಿನ್ಬಿಟ್ಟು ಪ್ಲೇಟ್ ಬಿಸಾಕ್ಬೇಕಾದ್ರೆ ನೋಡ್ಕೊತೀನಿ ಏನಪ್ಪ ಇಷ್ಟೊಂದು ಜನ ಚೆಲ್ಲಿದ್ದಾರೆ ಅಂತ. ಅಷ್ಟು ಜನನ ಊಟ ಚೆಲ್ಲೋದ್ರ ಬದಲು ಅಲ್ಲಿ ಯಾರಿಗಾದ್ರೂ ಹೊಟ್ಟೆ ಹಸ್ವನ್ನವ್ರಿಗೆ ಊಟ ಹಾಕಿದ್ದೀರಾ ಎಷ್ಟು ಚೆನ್ನಾಗಿರೋದು. ಅವ್ರಿಗಾದ್ರೂ ಹೊಟ್ಟೆ ತುಂಬ್ತಿತ್ತು ಅಲ್ವಾ ಗೈಸ್. ನೀವೇ ಜಸ್ಟ್ ಒಂದ್ಸಲಿ ಥಿಂಕ್ ಮಾಡಿ. ಹೊರ್ಗಡೆ ನೋಡಿದ್ರೆ ತಿನ್ನೋಕೆ ಊಟನೇ ಇಲ್ಲದೆ ಅಲ್ದಾಡ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಅನ್ನನ ಬಿಸಾಕ್ತಾ ಇದ್ದಾರೆ.
ಇದು ನಿಮಗೆ ಸರಿ ಅನಿಸುತ್ತಾ? ಜಸ್ಟ್ ಒಂದ್ಸಲಿ ಥಿಂಕ್ ಮಾಡಿ ಅಷ್ಟೇ. ಥಿಂಕ್ ಬಿಫೋರ್ ಯು ವೇಸ್ಟ್ ದ ಫುಡ್. ಸರಿ ಬಿಡು ಅನ್ಕೊಂಡು ನಾವು ಮತ್ತೆ ಬಂದಿದ್ದು ನಮ್ಮ ಫ್ರೆಂಡ್ಸ್ ಹತ್ರ. ಇಲ್ಲಿಗೆ ಬಂದ್ಮೇಲೆ ಇವ್ರು ಹೇಳಿದ್ದು ಮರಳೂರಲ್ಲಿ ಓಂ ಶಕ್ತಿ ಜಾತ್ರೆ ಇದೆ ಅಂತ, ಬಾ ನೋಡ್ಕೊಬರೋಣ ಅಂತ ಹೋದಾಗ ಬಂದ್ವಿ ನಾವು ಇಲ್ಲಿಗೆ. ಆ್ಯಂಡ್ ಗೈಸ್ ನಿಜ ಹೇಳಬೇಕು ಅಂದರೆ ಇದನ್ನ ನೋಡಿ ನಂಗೆ ನಿಜವಾಗ್ಲೂ ಶಾಕ್ ಆಯಿತು. ಯಾಕೆ ಅಂದರೆ ಅದು ಅಷ್ಟು ನೋವು ಅವ್ರು ಹೆಂಗೆ ತಡ್ಕೊಂಡಿರ್ತಾರೆ ಅಂತ. ಬಟ್ ಅವ್ರ ಭಕ್ತಿ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ಗೈಸ್ ನಮಗೆ ಗೊತ್ತಿಲ್ದಿರೋ ವಿಷಯನ ನಾವು ಮಾತಾಡೋದು ತಪ್ಪಾಗುತ್ತೆ. ಆ್ಯಂಡ್ ಗೈಸ್ ಅಲ್ಲೆಲ್ಲ ನೋಡ್ಕೊಂಡು ನಾವು ಮತ್ತೆ ಒಂದು ರೈಡ್ ಹೋಗಿ ಬರೋಣ ಅಂದ್ಕೊಂಡೆಲ್ಲ ಹೋದ್ವಿ. ಲೊಕೇಶನ್ ಎಲ್ಲಿಗೆ ಹೋಗ್ಬೇಕು ಅಂತ ನಮಗೂ ಗೊತ್ತಿರಲಿಲ್ಲ. ಸುಮ್ಮನೆ ಎಲ್ಲಿಗಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಯಾಕೆಂದರೆ ನಾವು ಯಾವಾಗ ಏನು ಪ್ಲ್ಯಾನ್ ಮಾಡ್ತೀವಿ ಅಂತ ಇವನ್ ನಮಗೂ ಗೊತ್ತಿರಲ್ಲ. ಸುಮ್ಮನೆ ಪ್ಲ್ಯಾನ್ ಮಾಡಿರ್ತೀವಿ, ಹೋಗ್ತೀವಿ. ಯಾವಾಗ ಹೋಗ್ತೀವಿ, ಏನು ಅಂತ ನಮಗೆ ಗೊತ್ತಿರಲ್ಲ. ಆನ್ ದ ವೇ ರೈಡ್ ಹೋಗ್ಬೇಕಾದ್ರೆ ನಾವು ಮತ್ತೆ ಬಸ್ ಸ್ಟಾಪ್ ಹಾಕಿದ್ದು ಅಂಕಲ್ ಅಂಗಡಿ ಹತ್ರ. ಇಲ್ಲಿ ಅಂಕಲ್ ಮಾಡೋ ಚಿರುಮುರಿಗೂ ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಈ ಅಂಕಲ್ ಅಂಗಡಿ ಲೊಕೇಟ್ ಆಗಿರೋದು ಶೇಷಾದ್ರಿಪುರಂ ಕಾಲೇಜ್ ಅಪೋಸಿಟ್. ಆ್ಯಂಡ್ ಗೈಸ್ ಅಲ್ಲಿ ತಿನ್ಕೊಂಡು ನಾವು ಮತ್ತೆ ರೈಡ್ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ ಮನೆ ಕಡೆ. ನಿಮಗೆ ಗೊತ್ತಲ್ಲ ಗೈಸ್, ನಾವು ಹೊರಟಿರೋದು 9 ಜನ, ಗಾಡಿ ತೊಗೊಳೋದು 3 ಅಂತ. ಎವ್ರಿ ಟೈಮ್ ರೈಡ್ ಹೋದಾಗಲೂ ನಮ್ಗೊಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ ಮಾತ್ರ ರೈಡಿಂಗು. ಆ್ಯಂಡ್ ಗೈಸ್ ರೈಡ್ ಮುಗಿಸ್ಕೊಂಡು ನಾವು ಮತ್ತೆ ಹೊರಟಿದ್ದು ಜಿಮ್ ಕಡೆ. ಜಿಮ್ಮಿಗೆ ಬಂದಿದ್ದು ತುಂಬ ದಿನ ಆಗಿದ್ದರಿಂದ ಎಲ್ಲರೂ ನನ್ನ ನೋಡಿ ತುಂಬಾ ಖುಷಿಪಟ್ಟರು. ಆ್ಯಂಡ್ ಬನ್ನಿ ಗೈಸ್ ನಮ್ಮ ಜಿಮ್ ಹೇಗಿದೆ ಅಂತ ತೋರಿಸ್ತೀನಿ. ನೀವೇ ನೋಡಿದ್ರಲ್ಲ ಗೈಸ್ ನಮ್ಮ ಜಿಮ್ ಹೀಗಿತ್ತು. ಆ್ಯಂಡ್ ಇವತ್ತು ನಮ್ಮ ವರ್ಕೌಟ್ ಇದ್ದಿದ್ದು ಎಲ್ಲ ಸರ್ಕ್ಯೂಟ್ ಇದ್ದಿದ್ದರಿಂದ ನಾವು ಇವಾಗ ಬಂದು ವಾರ್ಮ್ ಅಪ್ ಮುಗಿಸ್ಕೊಂಡು ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ವರ್ಕೌಟ್ ಯಾವ್ದಾದ್ರು ಇದ್ದಿದ್ದು ಅಂದರೆ ಚೆಸ್ಟ್, ಟ್ರೈಸಿಪ್ಸ್ ಮತ್ತು ಶೋಲ್ಡರ್ಸ್. ಆ್ಯಂಡ್ ಗೈಸ್ ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಬೆಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಬ್ಯಾಕ್ ಲೋವರ್ ಇನ್ನೂ ಕಂಪ್ಲೀಟಾಗಿ ಸರಿ ಹೋಗಿಲ್ಲ. ಸರಿ ಹೋಗಬೇಕು ಅಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನ್ನಿಸ್ತು. ಅದಕ್ಕೆ ನಾನು ಬೆಲ್ಟ್ ಹಾಕೊಂಡು ವರ್ಕೌಟ್ ಮಾಡ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ ಗೈಸ್, ನಾನು ಎಲ್ಲರೂ ಜಿಮ್ ಬಿಟ್ಟರೆ ದಬ್ಬ ಆಗ್ತಾಯಿದ್ದಾರೆ ಅಂತಾರೆ, ನಾನು ಬಿಟ್ಟರೆ ಹೊಟ್ಟೆ ಬರೆಸ್ಕೊಂಡು ಸಣ್ಣ ಆಗ್ತಾಯಿದ್ದೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ವರ್ಕೌಟ್ ಅಂದರೆ ನಾವು ಇವಾಗ ಫಸ್ಟ್ ಮಾಡಿದ್ದು ಕೇಬಲ್ ಫ್ಲೈಸ್. ಯಾಕೆ ಅಂದರೆ ವೆಯ್ಟ್ಸ್ ಹೆವಿ ಲಿಫ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಇವತ್ತು ಫಸ್ಟ್ ಡೇ ಅಲ್ವಾ. ಆಮೇಲೆ ಲೋವರ್ ಬ್ಯಾಕ್ ಮತ್ತೆ ಹೋದರೆ ಮತ್ತೆ ತೊಳೋಕ್ಕಾಗಲ್ಲ. ಆ್ಯಂಡ್ ಕಮ್ ಬ್ಯಾಕ್ ಮಾಡ್ತಾಯಿದ್ದೀನಿ. ಬಟ್ ಈ ಸಲ ಮಾತ್ರ ಕಮ್ ಬ್ಯಾಕ್ ಸ್ಟ್ರಾಂಗಾಗೇ ಇರುತ್ತೆ. ಸ್ವಲ್ಪ ಟೈಮ್ ಏನೋ ತಗೊಳುತ್ತೆ, ಬಟ್ ಡೆಫಿನೆಟ್ಲಿ ಹಾಗೇ ಆಗುತ್ತೆ. ಆ್ಯಂಡ್ ಗೈಸ್ ಕಮಿಂಗ್ ಬ್ಯಾಕ್ ಟು ದ ಸೆಕೆಂಡ್ ವರ್ಕೌಟ್ ಅಂದರೆ ನಾವೀಗ ಮಾಡ್ತಾ ಇರೋದು ಬಾರ್ಬಲ್ ಪ್ರೆಸ್. ಆ್ಯಂಡ್ ಗೈಸ್ ಸ್ವಲ್ಪ ಜನ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಡಿಟಿಂಗು, ವಾಯ್ಸ್ ಓವರ್ ಕೊಡೋದೆಲ್ಲ ತುಂಬ ಈಸಿ ಅಂತ. ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ನಾವು ಮತ್ತೆ ವರ್ಕೌಟಿಗೆ ಹೊರಗಡೆ ಬರೋಣ. ಗೈಸ್ ಈ ವರ್ಕೌಟ್ಗೂ ಇವತ್ತೇನು ಜಾಸ್ತಿ ವೆಯ್ಟ್ಸ್ ಹಾಕಿಲ್ಲ. 2 ಸೈಡು 5 ಪ್ಲೇಟ್ಸ್ ಹಾಕೊಂಡು ಹೊಡೆದಿದ್ದೀನಿ ಅಷ್ಟೇ. ಆ್ಯಂಡ್ ಗೈಸ್ ವರ್ಕೌಟ್ ಮಾಡ್ಬೇಕಾದ್ರೆ ಯಾವಾಗ್ತಿದ್ರು ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿ. ಯಾಕೆ ಅಂದರೆ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡ್ದಲ್ಲೇ ಈಗೋ ಲಿಫ್ಟಿಂಗ್ ಮಾಡಿದ್ರೆ ನಂತರ ಆಗ್ತೀರಾ. ಜಸ್ಟ್ ಒಂದ್ಸಲಿ ಥಿಂಕ್ ಮಾಡಿಕೊಂಡು ಪ್ರೋಗ್ರೆಸಿವ್ ಆಗಿ ಓವರ್ಲೋಡ್ ಮಾಡಿ. ಈ ಸಲಿನೂ ನಾ ಯಾಕೆ ಜಾಸ್ತಿ ವೆಯ್ಟ್ ಹೊಡಿತಿಲ್ಲ ಅಂತ ಅಂದರೆ ಗ್ಯಾಪ್ ಆಗಿದೆ, ಯಾಕೆ ಬೇಕು ಚಾನ್ಸ್ ತೊಗೊಳೋದು ಬೇಡ ಅಂದ್ಕೊಂಡು. ಇವತ್ತು ಮಾಡೋ 3 ವರ್ಕೌಟ್ ಇದ್ದಿದ್ದರಿಂದ ಎಲ್ಲನೂ ಡಬಲ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಆ್ಯಂಡ್ ಗೈಸ್ ಕಮಿಂಗ್ ಬ್ಯಾಕ್ ಟು ದ ಟ್ರೈಸಿಪ್ಸ್ ವರ್ಕೌಟ್ ಅಂದರೆ ನಾವೀಗ ಮಾಡ್ತಾ ಇರೋದು ಕೇಬಲ್ ಎಕ್ಸ್ಟೆನ್ಷನ್ ಪುಷ್ ಡೌನ್. ಈಚ್ ಆ್ಯಂಡ್ ಎವ್ರಿ ವರ್ಕೌಟ್ ಮಾಡಬೇಕಾದ್ರೂ ನೀವು ಸ್ಲೋ ಆಗಿ ಕಾಮಾಗಿ ವರ್ಕೌಟ್ ಮಾಡಬೇಕು. ಯಾಕೆ ಅಂದರೆ ಸ್ಲೋ ಆಗಿ ಮಾಡಲಿಲ್ಲ ಅಂದರೆ ಮಸಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಮಸಲ್ ಇಂಬ್ಯಾಲೆನ್ಸ್ ಆದರೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಬಟ್ ನನ್ನ ಸಜೆಷನ್ ಏನು ಅಂದರೆ ಈಚ್ ಆ್ಯಂಡ್ ಯಾವುದೇ ವರ್ಕೌಟ್ ಮಾಡಬೇಕಾದ್ರೆ ಸ್ಲೋ ಆಗಿ ಮಾಡಿ. ಬಟ್ ಈಗೋ ಲಿಫ್ಟಿಂಗ್ ಬೇಡ, ಸ್ಲೋ ಆಗಿ ಮಾಡಿ, ನಿಧಾನಕ್ಕೆ ಹೊಡೀರಿ. ಪರವಾಗಿಲ್ಲ, ವೆಯ್ಟ್ಸ್ ಇವತ್ತಲ್ಲ ಅಂದರೆ ನಾಳೆ ಹೊಡಿಬೋದು. ಬಟ್ ಒಂದ್ಸಲ ಇಂಜುರಿ ಆದರೆ ಮತ್ತೆ ರಿಕವರ್ ಆಗಿ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯೆನ್ಸಿಂದ.
ಆ್ಯಂಡ್ ಗೈಸ್ ಕಮಿಂಗ್ ಬ್ಯಾಕ್ ಟು ದ ಟ್ರೈಸಿಪ್ ಸೆಕೆಂಡ್ ವರ್ಕೌಟ್ ಅಂದರೆ ನಾವೀಗ ಮಾಡ್ತಾ ಇರೋದು ಸ್ಕಲ್ ಕ್ರಷಸ್. ಈ ವರ್ಕೌಟ್ ನಮ್ಮ ಓವರ್ ಹೆಡ್ಗೆ ಸಖತ್ತಾಗಿ ಬೀಳುತ್ತೆ. ಬಟ್ ಹೊಡಿಬೇಕಾದ್ರೆ ನೋಡ್ಕೊಂಡು ಹೊಡೀರಿ, ಪ್ರೋಗ್ರೆಸಿವ್ ಆಗಿ ಲರ್ನ್ ಮಾಡಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಶೋಲ್ಡರ್ಸ್ ಅಂದರೆ ನಾವೀಗ ಮಾಡ್ತಾ ಇರೋದು ಶೋಲ್ಡರ್ ಪ್ರೆಸ್ ಗೈಸ್. ವರ್ಕೌಟ್ ಬಿಟ್ಟು ಚೆನ್ನಾಗಿ ತಿಂದಿರೋದಕ್ಕೆ ನನ್ನ ಹೊಟ್ಟೆ ಆಗಿರೋದು ನೋಡಿ ಯಾವ ಥರ ಇದೆ ಅಂತ. ವರ್ಕೌಟ್ ಬಿಟ್ಟು ಚೆನ್ನಾಗಿ ತಿಂದರೆ ಇದೇ ಥರ ಆಗೋದು. ಬಟ್ ನಾನಂತೂ ಈ ಸಲ ಮಾತ್ರ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಈ ಸಲ ಮಾತ್ರ ಕಮ್ಬ್ಯಾಕ್ ಕೊಡಲೇಬೇಕು. ಅದು ಯಾವ ಥರ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ನಾನಂತೂ ಟ್ರಾನ್ಸ್ಫಾರ್ಮ್ ಆಗೇ ಆಗ್ತೀನಿ. ನೋಡ್ಕೊಳ್ಳಿ, ನಾನು ಡೈಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ನನ್ನ ವರ್ಕೌಟ್ಸ್, ನೀವೇ ನೋಡ್ಕೊಳ್ಳಿ. ಆ್ಯಂಡ್ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಅಂತ ಹೇಳ್ಕೊಂಡು ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ಬೈ ಬಾಯ್, ಸ್ಟೇ ಟ್ಯೂನ್ಡ್. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಎಲ್ಲಿವರೆಗೂ ಬೈ ಬಾಯ್. ಗೈಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಡಿಟಿಂಗ್ ಈಸ್ ನಾಟ್ ಈಸಿ, ವಾಯ್ಸ್ ಓವರ್ ಈಸ್ ನಾಟ್ ಈಸಿ.